ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 2 ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಲಿಕ್ಕೆ ತಗೊಂಡಂಥ ಟೈಮು 10ರಿಂದ 11:30 11:35 ಅಂದರೆ ಮಿನಿಮಮ್ 1 ಗಂಟೆ 35 ನಿಮಿಷ. ಓಕೆನಾ? ನೀವು ಇದೇ ರೀತಿ ಸ್ಟಿಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮೋಟಿವೇಶನ್ ಸ್ಪೀಚ್ ಹೇಳ್ತಿದ್ದೀನಿ. ಅದು ಯಾವ ರೀತಿ ಇದೆ ಅಂತ ಅಂದರೆ, ನನ್ನ ಅನುಭವದಲ್ಲಿ ಏನು ನಡೆದಿದೆ ಅದನ್ನು ಮಾತ್ರನೇ ಹೇಳ್ತಿರೋದು. ಎಷ್ಟೋ ಜನಕ್ಕೆ ಸ್ಟಿಚ್ ಮಾಡಬೇಕು ಅಂತ ಇರ್ತೀರಾ, ಬಟ್ ಏನೋ ಒಂದು ಪ್ರಾಬ್ಲಮ್ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ. ಅಂಥ ಟೈಮಲ್ಲಿ ಯಾರಪ್ಪ ಹೊಲಿತಾರತ್ತ ಬಿಟ್ಬಿಡೋಣ ಅಂತ ಅನಿಸುತ್ತೆ. ಸೇಮ್ ಪ್ರೋಸೆಸ್ ಎಲ್ಲ ಟೈಲರ್ಗೂ. ಅಂದರೆ ಯಾವ ಥರ ಅಂದರೆ, ಪ್ಯಾಷನ್ ಡಿಸೈನರ್ ಕೋರ್ಸ್ ಅಂತ ಹೇಳಿ ಅಮೌಂಟ್ ಕಟ್ಟಿ ಟೈಲರಿಂಗ್ ಕ್ಲಾಸ್ ಅಲ್ದರೆ ಇಂಚು ಸೆಂಟಿಮೀಟ್ರ್ ತಿಳ್ಕೊತಾರಲ್ಲ, ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡವರು ಹೇಳ್ತಾರೆ, ಇದು ಪ್ರಾಬ್ಲಮ್, ಇದು ನನಗೆ ಅದು ಭುಜ ಜಾರ್ತಿದೆ, ಇಲ್ಲ ಫಿಟ್ಟಿಂಗ್ ಕರೆಕ್ಟ್ ಇಲ್ಲ, ಇಲ್ಲ ಇದು ಶೇಪೇ ಇಲ್ಲ, ಇದು ಲೂಸು ಅಂತ ಹೇಳಿ. ಅಂದರೆ ಯಾರನ್ನೂ ನೀನು ಪರ್ಫೆಕ್ಟಾಗಿ ಸ್ಟಾರ್ಟಿಂಗಿಂದ ಹೊಲ್ದಿದ್ದೀಯಾ ಅಂತ ಒಬ್ರನ್ನಾದರೂ ಹೇಳಿದರೆ, ಅಂಥವ್ರಿದ್ರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಪ್ರಕಾರ ಪ್ರಾಬ್ಲಮ್ ಇಲ್ದಲೆ ಯಾರೂ ಟೈಲರ್ ಮುಂದಕ್ಕೆ ಬಂದಿರಲ್ಲ. ಪ್ರಾಬ್ಲಮ್ನ ಈಗ ಒಬ್ಬರು ಪ್ರಾಬ್ಲಮ್ ಹೇಳ್ತಾರೆ ಅಂದರೆ, ಈ ಮಿಸ್ಟೇಕ್ ಎಲ್ಲಿಂದ ಆಯಿತು ಅಂತ ಅವರು ಸರಿ ಮಾಡ್ಕೊತ ಬಂದ್ರಷ್ಟೇ ಅವರು ಟೈಲರಿಂಗ್ ಫುಲ್ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯ. ಆದರೆ ಏನೂ ಪ್ರಾಬ್ಲಮ್ಮೇ ಇಲ್ಲ, ಅವ್ರ ಬಟ್ಟೆ ಹೊಲ್ದಿರೋದ್ರಲ್ಲಿ ನನಗೆ ಹೇಳೇ ಇಲ್ಲ ಅಂತ ಅಂದರೆ ಅದು ಸುಳ್ಳಿನ ಕಂತೆನೇ ಆಗಿರುತ್ತೆ. ನನ್ನ ಪ್ರಕಾರ ನಂಬರ್ 1 ಸುಳ್ಳು ಅವ್ರು ಹೇಳ್ತಿರೋದು ಅದೇ ಆಗಿರುತ್ತೆ. ಯಾಕಂತಂದರೆ ನಾನು ಪ್ರಾಬ್ಲಮ್ ಮಾಡಿದ್ದೀನಿ. ನಾನು ಮಾಡಿದಾಗ ಕಸ್ಟಮರ್ ಏನು ಮಿಸ್ಟೇಕ್ ಅಂತ, ಈಗ ಏನೋ ಒಂದು ಪ್ರಾಬ್ಲಮ್, ಏನು ಈಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿದಾಗ, ಈ ಡ್ರಾಪಿಗೆ ಎಲ್ಲೆಲ್ಲಿ ಏನೇನು ಕರೆಕ್ಟ್ ಮಾಡಿದ್ರೆ ಸರಿ ಹೋಗ್ಬೋದು ಅನ್ನೋದನ್ನು ನಾವೇ ಸ್ವತಃ ಕಲ್ತ್ಕೊಂಡು ಸರಿ ಮಾಡ್ಕೊತೀವಿ. ಅದನ್ನು ಬಿಟ್ಟು ಈಗ ಯಾರೋ ಒಬ್ಬರು ಕುಗ್ಸ್ತಾರೆ ಬಟ್ಟೆ ಹೊಲಿಯೋಕ್ಕೆ. ಯಾವ ಥರ ಮಾತಾಡ್ತಾರೆ ಅಂತಂದರೆ, ನನ್ನ ಅನುಭವಕ್ಕೆ ಬಂದಿರೋ ಹಾಗೆ, ನಮ್ಮೂರಲ್ಲಿ ಅಂದರೆ ನಮ್ಮೂರು ಯಾವ ಥರ ಅಂತ ಅಂದರೆ, ತುಂಬ ಸಿಟಿನೂ ಅಲ್ಲ, ಫುಲ್ ಹಳ್ಳಿನೂ ಅಲ್ಲ, ಒಂದು ಸರ್ಕಲ್ ಏರಿಯಾ. ಅಂದರೆ ಅಂಗಡಿ ಮಾಳಿಗೆಗಳವೆ, ಆ ಥರ ಒಂದು ಏರಿಯಾ ನಮ್ಮದು ಊರು. ಓಕೆನಾ? ಹೆಂಗೆ ಅಂತಂದರೆ, ಒಂದು 4 ಟೈಲರ್ ಅಂಗಡಿ ಇರ್ಬೋದು, ಇಲ್ಲ ಅಂತಲ್ಲ. ನಾನು ಒಂದು 6-7 ವರ್ಷ ಹಿಂದೆ ಮನೇಲೇ ಸ್ಟಿಚ್ ಮಾಡ್ತಾಯಿದ್ದೆ. ಆವಾಗ ಕಂಪ್ಲೇಂಟು ಅಂತ ಏನಿಲ್ಲ, ಒಬ್ಬರು ಬಟ್ಟೆ ಹೊಲ್ಸ್ಕೊತಾಯಿದ್ರು. ಅಂಥ ಟೈಮಲ್ಲಿ ನನ್ನ ಹತ್ರ ಬಟ್ಟೆ ಹೊಲ್ಸಿದ್ದೊಂದು ಆಂಟಿ ಯಾವ ಥರ ಹೊಲಿಸ್ತಾಯಿದ್ರು ಅಂದರೆ, ಅವ್ರು ತುಂಬ ಬಟ್ಟೆ ತಗೊಳ್ಳೋರು, ಬಟ್ಟೆ ಕ್ರೈಸು ಜಾಸ್ತಿ ಅವರಿಗೆ. ಅವರಷ್ಟೇ ಅಲ್ದೇರ ಅವ್ರ ಅಪ್ಪನ ಮನೆ ಊರಲ್ಲಿ ತಮ್ಮದಿರು ಹೆಂಡ್ತಿರು ಆ ಥರ ಅವ್ರ ಫ್ಯಾಮಿಲಿ ಅವ್ರು ಕ್ಲೋಸ್ ಇರ್ತಲ್ವ. ಈಗ ಎಷ್ಟೋ ಜನ ನನಗೆ ಅವ್ರ ಫ್ಯಾಮಿಲಿ ಕ್ಲೋಸು ಅಂತ ಹೇಳಿ ಅವ್ರ ಫ್ಯಾಮಿಲಿಯವ್ರದ್ದು ಬಟ್ಟೆ ಇಸ್ಕೊಡ್ತಾರೆ. ಅದೇ ರೀತಿ ಅವ್ರ ತಮ್ಮದಿರು ಹೆಂಡ್ತಿರ್ದೆಲ್ಲ ಇಸ್ಕೊಟ್ಟಿದ್ರು. ಸರಿ ಅಂದ್ಬಿಟ್ಟು ಎಲ್ಲರದು ಸ್ಟಿಚ್ ಮಾಡೇ ಕೊಡ್ತಾಯಿದ್ದೆ. ಎಲ್ಲರಿಗೂ ಇಷ್ಟನೇ ಆಯ್ತಾಯಿತ್ತು. ಒಂದು ಸರಿ ಈಗ ಎದ್ರು ನಾನು ಇವಾಗಂದರೆ ಥ್ರೆಡ್ ಅಂದರೆ ನೂಲು, ಲೈನಿಂಗು, ಫಾಲ್ಸ್ ಎಲ್ಲ ಸ್ವಲ್ಪ ಸ್ಟಾಕ್ ಇಟ್ಕೊತೀನಿ. ಅಂದರೆ ಒಂದು 20,000 ಐಟಮ್ನ ನಾನು ತಂದು ಇಟ್ಕೊಂಡಿರ್ತೀನಿ ಶಾಪಲ್ಲಿ. ಬೇಕು ಅಂದ ತಕ್ಷಣ ಪಟ್ ಅಂತ ಕಟಿಂಗ್ ಮಾಡಿ ಹೊಲಿಯೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೈನಿಂಗ್ ಐಟಮ್ ಎಲ್ಲ ತಂದಿಟ್ಕೊಂಡಿರ್ತೀನಿ. ಯಾವುದನ್ನು ಥ್ರೆಡ್ಡು ಅಷ್ಟೇ ಒಂದು 5-6 ಬಾಕ್ಸ್ ಇದೆ. ಈ ಥರ ಇರಬೇಕಿದ್ರೆ ಆಗ ಅಷ್ಟು ಸ್ಟಾಕೆಲ್ಲ ಇಟ್ಕೋತಿರ್ಲಿಲ್ಲ. ಈಗ ನಿಮಗೆ ಮನೇಲಿ ಏನು ಕಾಣಿಸ್ತಿದೆ ಅಷ್ಟೇ, ಒಂದು ಮಿಷಿನ್ ಅಷ್ಟೇ ಇದ್ದಿದ್ದು, ಓರ್ಲಾಕು ಇರಲಿಲ್ಲ, ಜಿಗ್ಜಾಗು ಇರಲಿಲ್ಲ. ಒಂದು ಅಜ್ಜಿ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ನಾನು ಜಿಗ್ಜಾಗ್ ಮಾಡಿಸ್ಕೊತಾ ಇದ್ದೆ. 10 ರೂಪಾಯಿ ಚಾರ್ಜ್ ಕೊಟ್ಟು ಜಿಗ್ಜಾಗ್ ಮಾಡಿಸ್ಕೊತಾ ಇದ್ದೆ ಅಜ್ಜಿ ಅಂಗಡೀಲಿ. ಆ ಅಜ್ಜಿನೂ ಟೈಲರೇ, ಮತ್ತು ಚಿಲ್ಲರೆ ಅಂಗಡಿ ಥರ ಎಲ್ಲ ಐಟಮು ಮಾರ್ತಾಯಿದ್ರು. ಫಾಲ್ ಇರ್ತಿತ್ತು, ಬಟ್ ಲೈನಿಂಗ್ ಇರಲಿಲ್ಲ ಅವ್ರ ಹತ್ರನೂ. ಶ್ರಾವಣ ಬೆಳಗೊಳಕ್ಕೆ ಹೋಗಿ ತರಬೇಕಿತ್ತು. ಆ ಥರ ಪರಿಸ್ಥಿತಿ ಆಗ. ಸರಿ ಅಂತ ಹೇಳಿ ಅಜ್ಜಿ ಅಂಗಡಿಗೆ ನಾನು ಏನೋ ತಗೊಳಕ್ಕೆ ಹೋದೆ. ಅಜ್ಜಿ ಈಗ ಒಂದು ಅಂಗಡಿ ಅಂತ ಅಂದರೆ ಅವ್ರ ಮಕ್ಕಳು ಟೈಲರು. ಅವ್ರ ಮಗಳು ಬೆಂಗಳೂರಲ್ಲೆಲ್ಲೋ ಇದ್ದರು. ಆ ಟೈಮಲ್ಲಿ ಬಂದಿದ್ದರು. ನನ್ನ ಹತ್ರ ಹೊಲಿಸ್ಕೊತಿದ್ದಂಥ ಆಂಟಿ ಅವ್ರ ಹತ್ರ ಅವ್ರನ್ನ ಹೊಗ್ಳ ಬರದಲ್ಲಿ ನನ್ನನ್ನು ತಗ್ಳಿದ್ರು. ಅಂದರೆ ನನ್ನನ್ನು ಅವರು ಮೆನ್ಷನ್ ಮಾಡಲಿಲ್ಲ. ಏನಂದ್ರೆ, ಅವ್ರಿಗೆ 10 ವರ್ಷದ ಹಿಂದೆ ಹೊಲ್ಕೊಟ್ಟಂಥ ಬ್ಲೌಸು ಅಷ್ಟು ಚೆನ್ನಾಗೈತೆ, ನೀನು ಹೊಲ್ಕೊಟ್ಟಂಗೆ ನನಗೆ ಯಾರೂ ಹೊಲ್ಕೊಡಲ್ಲ. ನಾನು ಹೋಗಿದ್ದೀನಿ, ನನ್ನ ನೋಡಿದ್ರು. ಆದರೂ ಅಂದರೆ ಸ್ಮಿತಾ ಚೆನ್ನಾಗಿ ಹೊಲಿಲಿಲ್ಲ ಅಂತ ಹೇಳಲಿಲ್ಲ ಅವರು. ನನಗೆ ನೀನು ಹೊಲ್ದಂಗೆ ಯಾರೂ ಹೊಲ್ಕೊಡಲ್ಲ. ನನ್ನ ಹತ್ರ ಆಲ್ಮೋಸ್ಟ್ ಒಂದು 10-20 ಬ್ಲೌಸ್ ಹೆಚ್ಚು ಹೊಲ್ಸೋರು ಅವರು.
ಆ ಸೀಸನ್ ಟೈಮಲ್ಲಿ ತುಂಬ ಸೀರೆಗಳನ್ನ ತಗೊಂಡು ಒಂದ್ಸಲ ತಂದರೆ 4-5 ಅವ್ರ ತಮ್ಮದಿರು ಹೆಂಡ್ತಿರ್ದು ಎಲ್ಲ ಈ ಥರ ಫುಲ್ಲು ಸ್ಟಾಕ್ನೇ ಹೊಲ್ಸ್ಕೊಂಡಿದ್ರು. ಆ ಥರ ಅಂದರು. ಸರಿ, ನನಗೆ ಒಂದು ಸೆಕೆಂಡ್ ಅಲ್ಲೇ ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟು, ಅಂದರೆ ನಾನು ಅಷ್ಟು ಚೆನ್ನಾಗಿ ಹೊಲ್ದಿದ್ದೀನಿ, ಅವ್ರ ತಮ್ಮದಿರು ಹೆಂಡ್ತಿನೂ ಕರ್ಕೊಬಂದು ಹೊಲಿಸ್ಕೊಂತಾರೆ, ಅಂಥದ್ರಲ್ಲೂ ಇದೇನು ಹಿಂಗೆ ಮಾತಾಡ್ತಾರಲ್ಲ ಅಂತ. ಸರಿ ಅಂದ್ಬಿಟ್ಟು ನಾನು ಹೋಗಿದ್ದೆ ಏನು ತಗೊಂಡು ಬಂದೆ. ಅವರಲ್ಲಿ ಅವ್ರನ್ನ ಹೊಗ್ಳಬಾರ್ದಲ್ಲಿ ಇಲ್ಲಿರೋರನ್ನ ತಗ್ಲಿದ್ರು, ಅಂದ್ರೇನು ಚೆನ್ನಾಗಿ ಹೊಲ್ದಿಲ್ಲ ಅನ್ನೋ ಥರ ಹೇಳಿದ್ರು ಅನ್ನೋದು ನನ್ನ ತಲೆಯಲ್ಲಿ ಬಂತು. ಮನೆಗೆ ಬಂದೆ, ನಮ್ಮ ಮನೆಯವ್ರಿಗೆ ರೀ ಹಿಂಗೆ ಹೇಳ್ತಾಯಿದ್ರು. ಅವ್ರು ಅಷ್ಟು ನಾನು ಹೇಳಿದೆ, ಅಷ್ಟೊಂದು ಹೊಲಿಸ್ಕೊತಾರೆ, ಅವ್ರ ಫ್ಯಾಮಿಲಿಯವ್ರದ್ದು ಹೊಲಿಸ್ತಾರೆ, ಅಂಥದ್ರಲ್ಲಿ ಅಲ್ಲೇ ಇದ್ದೀನಿ ಆದರೂ ಹಿಂಗೆ ಹೇಳಿದ್ರಲ್ಲ ಅಂತ. ನಮ್ಮ ಮನೆಯವರು ಒಂದೇ ಮಾತಂದರು, ನೀನು ಚೆನ್ನಾಗೇ ಹೊಲಿತೀಯ, ಅವ್ರನ್ನ ಹೊಗ್ಳೋ ಇದ್ರಲ್ಲಿ ನಿನ್ಗೆ ಹಿಂಗೆ ಮಾಡೋರೆ, ನೀನು ತಲೆ ಕೆಡಿಸ್ಕೊಬೇಡ, ಅವ್ರ ಹತ್ರ ಬಟ್ಟೆ ಇಸ್ಕೊಬೇಡ ಅಷ್ಟೇ, ನೆಕ್ಸ್ಟ್ ಯಾವಾಗಲಾದ್ರು ಬಂದರೆ ಅವ್ರು ಅಲ್ಲೇ ಕೊಟ್ಕೊಳ್ಳಿ, ತೊಂದರೆ ಇಲ್ಲ, ನೀನು ಬಟ್ಟೆ ಇಸ್ಕೊಬೇಡ ಅಂತ. ಅವರಿಗಿಬ್ಬರು ಹೆಣ್ಮಕ್ಳು. ಆ ಮಕ್ಕಳು ಏನಂತಂದರೆ ಇವತ್ತಿಗೂ ಇನ್ನು ಆಗ ಚಿಕ್ಕ ಮಕ್ಕಳು, ಇವಾಗ ಬೆಂಗಳೂರಲ್ಲಿ ಅವರೇ, ಒಬ್ರು ಇಂಜಿನಿಯರು, ಒಬ್ರು ಇದು ಕೆಲ್ಸಕ್ಕೆ ಹೋದ್ರು. ಒಂದು ಡ್ರೆಸ್ಸು ತಗೊಂಡ್ರು, ಒಂದು ಏನು ಸಿಂಪಲಾಗಿ ಟಾಪ್ ತಗೊಂಡ್ರು ಇಟ್ಸೋಕೆ ಇಲ್ಲಿಗೆ ಬರ್ತಾರೆ. ಅಂದರೆ ಬೆಂಗಳೂರಲ್ಲಿ ಇಟ್ಕೊಂಡು ಅವ್ರು ನನಗೆ ಪೆಟ್ನೆ ಇಟ್ಕೊಂಡಿರ್ತಾರೆ, ಆ ಥರ ಕರಿತಾ ಇರ್ತಾರೆ, ಅಕ್ಕ ಅಕ್ಕ ಅಂತ ಅಷ್ಟು ಪ್ರೀತಿಲಿ ಬರ್ತಾರೆ ಇಬ್ಬರು ಹೆಣ್ಮಕ್ಳು. ಆ ಹೆಣ್ಮಕ್ಳಿಗೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಏನಾದರೂ ಹೊಲಿಗೆ ಹಾಕಿ ಕೊಡಬೇಕಂದ್ರೆ ಸುಮ್ಮನೆ ಇಸ್ಕೊಂಡು ಅಂದರೆ ಪಾಪ ಬೆಂಗಳೂರಿಂದ ನನ್ನ ಸಲುವಾಗೇ ತಂದಿರ್ತಾರೆ ಅನ್ನೋ ಕಾರಣಕ್ಕೆ ಎಷ್ಟೇ ಬ್ಯುಸಿ ಇದ್ರೂ ಬಂದವ ಅಂತ ಕೂರಿಸಿ ಮಾತಾಡಿಸ್ಬಿಟ್ಟು ಇಸ್ಕೊಂಡು ಹಾಕೋದು. ಆದರೆ ಆಂಟಿ ಹತ್ರ ಇವತ್ತಿನವರೆಗೂ, ಅವತ್ತಾಗಿದ್ದ ಘಟನೆಯಿಂದ ನಾನು ಇವತ್ತಿನವರೆಗೂ ಒಂದು ಬ್ಲೌಸ್ನೂ ನಾನು ಇಸ್ಕೊಂಡು ಹೊಲ್ದಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಆಂಟಿ ತುಂಬ ಅಂದರೆ ತುಂಬ ಸಲ ಕೇಳಿದ್ದಾರೆ, ಸ್ಮಿತಾ ಪೀಸ್ ಥರನ ಹೊಲ್ಕೊಡ್ತೀಯ, ಈಗ ಫ್ರೀ ಇದೆಯಾ? ನಾನು ಪ್ರತಿ ಸಲ ಹೇಳೋದಿಷ್ಟೇ, ಆಂಟಿ ಸ್ವಲ್ಪ ಜಾಸ್ತಿ ಬಟ್ಟೆ ಐತೆ, ಸ್ವಲ್ಪ ರಿಸ್ಕ್ ಐತೆ, ಆಮೇಲೆ ಹೊಲ್ಕೊಡ್ತೀನಿ ಅಷ್ಟೇ. ಅಂದರೆ ಅವರಿಗೆ ಅದು ಗೊತ್ತಾಗಿದೆ, ಈ ಥರ ಮಾತಾಡಿದ್ದೀನಿ, ಈ ಥರ ಆಗಿದೆ ಅಂತ. ಅದನ್ನು ಅವರು ಕನ್ವೆ ಮಾಡೋಕ್ಕೆ ನೋಡಿದರು. ನಾನು ಏನೋ ಹೇಳಿದ್ದು ನೀನು ಹೆಂಗೆ ಅರ್ಥ ಮಾಡ್ಕೊಂಡೆ ಅಂತ. ಬಟ್ ಹೆಂಗೆ ಅರ್ಥ ಮಾಡ್ಕೊಂಡ್ರು, ನಾನು ಇಷ್ಟು ವರ್ಷ ಅಂದರೆ ನಾನು ಅವ್ರ ಹತ್ರ ಮಾತು ಬಿಟ್ಟಿಲ್ಲ, ಚೆನ್ನಾಗೇ ಮಾತಾಡ್ತೀನಿ. ಹೋಗೋ ಬರೋ ದಾರಿಲೇ ಇರ್ತಾರಲ್ವ, ಶಾಪ್ ಹತ್ರ ಮುಂದೆ ಏನಕ್ಕಾದರೂ ಓಡಾಡಬೇಕಿದ್ರೆ ಊಟ ಆಯಿತಾ, ತಿಂಡಿ ಆಯಿತಾ ಅಂತೆಲ್ಲ ಮಾತಾಡಿಸ್ತೀನಿ, ಅವರು ಅಷ್ಟೇ ಮಾತಾಡಿಸ್ತಾರೆ. ಬಟ್ ಬಟ್ಟೆ ವಿಷಯಕ್ಕೆ ಬಂದರೆ ಮಕ್ಳುಗಳಿಗೆ ಫ್ಯಾನ್ಸಿಯಾಗಿ ಡ್ರೆಸ್ಸು, ಗೌನು ಈ ಥರ ಏನು ಬೇಕಾದರೂ ಹೊಲ್ಕೊಟ್ಟಿದ್ದೀನಿ, ಬ್ಲೌಸು ಇನ್ನು ಫಂಕ್ಷನ್ಗೆ ಅದಕ್ಕೆ ಇದಕ್ಕೆ ಅಂತ. ಆದರೆ ಆಂಟಿ ಹತ್ರ ನಾನು ಇದುವರೆಗೂ ಒಂದು ಬ್ಲೌಸ್ ಸಹ ಈಸ್ಕೊಂಡು ಹೊಲ್ಕೊಟ್ಟಿಲ್ಲ. ಅದು ಈಸ್ಕೊಂಡು ಹೊಲ್ಕೊಟ್ಟಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮಾತು ಇಷ್ಟು ವರ್ಷ ಆದ್ರೂ ನನ್ನ ಮುಂದೆ ಆಡಿದ ಮಾತು ನನಗೆ ಇವಾಗಲೂ ಅಂದಾಗೈತೆ. ಹಾಗಾಗಿ ಯಾರೇ ಒಬ್ಬರು ಟೈಲರ್ ಇದ್ರೂ ಅವ್ರನ್ನ ಕುಗ್ಸೋದ್ರಲ್ಲಿ ಎತ್ತಿದ ಕೈ ಆಗಿರ್ತಾರೆ. ಅದು ಒಂದು ವಿಷಯ ಆಗಿದ್ದರೆ, ಇನ್ನೊಂದು ಬಂದು ಇನ್ನಿಬ್ಬರು ಆಂಟಿರು ನನ್ನ ಹತ್ರ ಬ್ಲೌಸ್ ಹೊಲಿಸಿದ್ರು. ನಮ್ಮದು ಪಿತೃಪಕ್ಷ. ಸೊ ಹಬ್ಬದ ದಿನ ಮನೆಗೆ ಬಂದರು ಹಾಕಿ ನೋಡೋಕ್ಕೆ. ಮನೆಯಲ್ಲೆಲ್ಲ ನಾವು ದಾನ ಎಲ್ಲ ಕೊಟ್ಟು ಮಾಡ್ತೀವಿ, ಹಾಗಾಗಿ ಫುಲ್ ಬ್ಯುಸಿ ಇದ್ದೆ. ಪರವಾಗಿಲ್ಲ ಬನ್ನಿ ಅಂದ್ಬಿಟ್ಟು ಮನೆಗೆ ಹಾಕಿಸ್ಬಿಟ್ಟು ಕೊಡೋಣ ಅಂತ ಕರೆದೆ. ಆಂಟಿ ಅವ್ರದ್ದು ಏನಾಗಿತ್ತಂದರೆ, ಏನೂ ಪ್ರಾಬ್ಲಮ್ ಇಲ್ಲ, ಒಂದು ಸ್ವಲ್ಪನೂ ಪ್ರಾಬ್ಲಮ್ ಇಲ್ಲ. ಅದು ನನ್ನ ಪ್ರಕಾರ ಅವರಿಗೆ ಫ್ರಂಟಲ್ಲಿ ಬ್ರಾಡು ಡೀಪ್ ಮೇಲೆ ನಾವು 2 ಇಂಚ್ ತೆಗೆದ್ರೆ ಕೆಳಗಡೆ 2.5 ಇಂಚನ್ನ ತೆಗಿಬೇಕು, ಅಂದರೆ ಚೆನ್ನಾಗಿ ಬ್ರಾಡ್ ಕಾಣಬೇಕು ಅಂತಂದರೆ. ನಾನು ಮೇಲೆ 2 ಇಂಚ್ ತೆಗ್ದಿದ್ದೀನಿ ಅಂತ ಅಂದರೆ ಕೆಳಗಡೆನೂ 2 ಇಂಚೇ ತೆಗ್ದಿದ್ದೀನಿ, ಅಂದರೆ 6-7 ವರ್ಷದ ಹಿಂದೆಯೇ. ಏನಕ್ಕೆ ಅಂದರೆ ಆ ಟೈಮಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಕಂಪ್ಲೇಂಟ್ ಬರ್ತಿತ್ತು. ಇವಾಗ ಬರಲ್ಲ, ಏನಾದ್ರು ಬ್ರಾಡ್ ಕೇಳಿದ್ರೆ ಆರಾಮಾಗಿ ಕೊಡ್ಬೋದು. ಆವಾಗ ಸ್ವಲ್ಪ ಆ ಥರ ಮೈಂಡ್ಸೆಟ್ಟಲ್ಲಿ ಮೇಲೆ ಏನು ತೆಗ್ದಿದ್ದೆ ಅದನ್ನು ತೆಗ್ದಾಗ ಕೆಳಗಡೆ ರಿಂಗ್ ಪಟ್ಟಿ ಉಕ್ಸ್ ಪಟ್ಟಿ ಹೋಗಿ ಅದಕ್ಕೆ 1/4 ಇಂಚ್ ಹೋಗಿ ನಮ್ಗೆ ಉಳಿಯೋದೇ 2 ಇಂಚು ಉಳಿಯೋಲ್ಲ, ಇನ್ನೂ ಚಿಕ್ಕ ಬರುತ್ತೆ, ಅದು ಶೋಲ್ಡರ್ಗಿನ್ನೂ ಚಿಕ್ಕ ಬರುತ್ತೆ. ಅದು ಫ್ರಂಟು ಅದು ಸೆರಗು ಮುಚ್ಕೊಳ್ಳುತ್ತೆ. ಬಟ್ ಅವರು ನನಗೆ ಅಡ್ಜಸ್ಟೇ ಆಗಲಿಲ್ಲ. ಹಂಗೆ ಹೊಲ್ದಿದ್ಯಾ, ಹಿಂಗೆ ಹಬ್ಬದ ದಿನ ಎಷ್ಟು ಬೇಜಾರು ಮಾಡಿದರು ಅಂತಂದರೆ, ನಾನು ಹಬ್ಬ ಮಾಡಬೇಕು, ದೊಯ್ಸರು ಬರ್ತಾರೆ, ನಾವು ಒಲೆ ಹಚ್ಚಾಗಿಲ್ಲ, ದೊಯ್ಸರು ಬಂದು ಹೋಗೋವರೆಗೆ ಅವ್ರು ಬಂದು ಆ ಥರ ಎಲ್ಲ ಏನು ರಂಪಾಟ ಮಾಡಿ ನನಗೆ ಅಷ್ಟೊಂದು ಹಬ್ಬದಲ್ಲಿ ಎಂಥ ಮಾತು ಕೇಳ್ತಾಯಿದ್ದೀನಿ ಅನ್ನೋ ಫೀಲು. ಸರಿ ಆಯಿತು, ಎಲ್ಲ ಆಯಿತು. ಆಂಟಿ ಏನು ರೇಗಿ ಪಾಗಿ ಈಸ್ಕೊಂಡು ಹೋದರು. ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದರು. ನಾನು ಮತ್ತೆ ಅಳ್ತಾ ಇದ್ದೆ,
ನನಗೆ ಟೈಲರ್ ಕೆಲಸನೂ ಬೇಡ, ನನಗೇನೂ ಬೇಡ, ವರ್ಷಕ್ಕೊಂದು ಹಬ್ದಲ್ಲಿ ನೆಮ್ಮದಿಯಾಗಿ ಮಾಡೋಕ್ಕೂ ಬಿಡಲ್ಲ, ಏನಂತ ಮಿಸ್ಟೇಕೇ ಇಲ್ಲ ರೀ, ಈ ಥರ ಐತಷ್ಟೇ ಅದು ಸೆರಗು ಮುಚ್ಕೊಳ್ಳುತ್ತೆ, ಅಂಥದ್ರಲ್ಲೂ ಅವರು ನನಗೆ ಅಡ್ಜಸ್ಟ್ ಆಗಲಿಲ್ಲ ಅಂತ ಎಷ್ಟು ಹೇಳ್ದೆ. ಆವಾಗ ನಮ್ಮ ಮನೆಯವ್ರು ಅಂದರು, ನೀನು ಕೆಲಸ ಬಿಡ್ತೀನಿ, ಅವ್ರೊಬ್ರನ್ನ ಕಂಡು ನೀನು ಟೈಲರ್ ಕೆಲಸ ಸ್ಟಾರ್ಟ್ ಮಾಡಿದ್ಯಾ? ಇಲ್ಲ ಅಲ್ವಾ? ನೀನು ಬಿಡೋದಿದ್ರೆ ನಿನಗೆ ಮಾಡೋದು ಬೇಡ, ಮನೇಲಿ ಮಕ್ಕಳು ನೋಡ್ಕೊತೀನಿ ಅಂತ ಹೇಳಿ ಬಿಟ್ರೆ ಓಕೆ. ಯಾರೋ ಒಬ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನೀನು ಬಿಡ್ತೀಯಾ? ಅವ್ರೊಬ್ರಿಗೋಸ್ಕರ ನೀನು ಬಟ್ಟೆ ಹೊಲಿಯೋದೇನಾದ್ರು ಸ್ಟಾರ್ಟ್ ಮಾಡಿದ್ಯಾ? ಇಲ್ಲ ಅಲ್ವಾ? ಆಮೇಲೆ ಇನ್ನೂ ಒಂದು ಡೈಲಾಗು, ನಾಯಿ ಬಗ್ಳಿದ್ರೆ ದೇವ್ಲ ಕಾಳ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅಂದ್ಕೊಂಡು ಹೋಗ್ತಾರೆ, ವಾಪಸ್ ಅಮೌಂಟೇ ಕೊಡು, ಅವ್ರ ಹತ್ರ ಅಮೌಂಟ್ ಇಸ್ಕೊಬೇಡ, ಇನ್ನೊಂದ್ಸಲಿ ಬಂದರೆ ಬಟ್ಟೆ ಇಸ್ಕೊಬೇಡ ಅಷ್ಟೇ ಅಂತ. ಸರಿ ಅಂತ ಹೇಳಿ ಅವತ್ತು ಆ ಆಂಟಿ ಹತ್ರನೂ ಅಷ್ಟೇ ನಾ ಬಟ್ಟೆ ಇಸ್ಕೊಳ್ಳಿಲ್ಲ. ಅದು ಇಸ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ಇನ್ನೊಂದು 2-3 ವರ್ಷ ಬಿಟ್ಟು ಅವರು ಸ್ವಲ್ಪ ಹುಷಾರಿರಲಿಲ್ಲ, ತೀರೋದ್ರು. ಆ ಥರ ನನ್ನ ಇದರಲ್ಲಿ ಆಯಿತು. ಅಂದರೆ ನನಗೇನೋ ಅಂದರು ಅಂತ ತೀರೋಗಲಿಲ್ಲ, ಅವ್ರು ಮುಂಚೆನೇ ಸ್ವಲ್ಪ ಪೇಷಂಟ್ ಇದ್ದರು ಅಂತ ಆಮೇಲೆ ಗೊತ್ತಾಯಿತು. ಈ ಥರ ಆಯಿತು. ಎಷ್ಟು ಜನ ನನಗೊಟ್ಟು ತುಂಬ ಬೇಜಾರು ಮಾಡಿರೋದ್ರಲ್ಲಿ ಆ ಆಂಟಿ ಒಂದು, ಇವರು ಒಬ್ಬರು, ಇಬ್ಬರು, ಇನ್ನು ಬಾಕಿಯವರೆಲ್ಲ ಬೇಜಾರು ಮಾಡಿರ್ಬೋದು, ಆದರೆ ಅಷ್ಟಕ್ಕೊಂದು ಬೇಜಾರು ಮಾಡಲ್ಲ. ಏನೋ ಇದು ಯಾಕವ ಹಿಂಗೆ ಹೊಲ್ದಿದ್ಯಾ, ಸರಿ ಮಾಡಿಕೊಡು ಅಂತ ಈ ಥರ ಅಡ್ಜಸ್ಟ್ ಆಯ್ತಾರೆ. ಬಟ್ ಅವರು ಸ್ವಲ್ಪ ಅಂದರೆ ಅವ್ರು ಹಬ್ಬದ ದಿನ ಬಂದಿದ್ದರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಮೈಂಡ್ ಅಪ್ಸೆಟ್ ಆಯಿತು. ಎಷ್ಟೇ ಚೆನ್ನಾಗಿ ಹೊಲಿದ್ರೂ ಅಲ್ಲ ಅವರವರು ಟೈಲರ್ ಕೆಲಸದಲ್ಲಿ ನಮ್ಮನ್ನು ಕುಗ್ಸೋಕ್ಕೆ ನೋಡ್ತಾರೆ. ನಾವು ಆಲ್ಮೋಸ್ಟ್ ಅವರಿಗಾಗಿ ಟೈಲರ್ ಕೆಲಸ ಕಲ್ತಿರಲ್ಲ, ನಮಗಾಗಿ ಟೈಲರ್ ಕೆಲಸ ಕಲ್ತಿರ್ತೀವಿ. ಅವ್ರಿಗೆ ಏನೇ ಮಿಸ್ಟೇಕ್ ಆದರೂ ಅದನ್ನು ನಾವು ಸರಿ ಮಾಡೋ ಮೂಲಕ ತೋರಿಸ್ಬೇಕಷ್ಟೆ. ಬ್ರ್ಯಾಡ್ ತೆಗಿಬೋದಿತ್ತು, ಆ ಟೈಮಲ್ಲಿ ನನಗೆ ಅಷ್ಟು ತಲೆನೋವು ಓಡಲಿಲ್ಲ ಅಂತ ಅಂದ್ಕೊತೀನಿ. ಏನು ಫ್ರಂಟಲ್ಲಿ ಸ್ವಲ್ಪ ಕಟಿಂಗ್ ಮಾಡಿಬಿಟ್ಟು ಬ್ರ್ಯಾಡ್ ತೆಗೆದು ಕೊಡ್ಬೋದಿತ್ತು, ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ನಂಗೆ ತಲೆ ಓಡಿಲ್ವೋ ಇಲ್ಲ ಏನೋ ಗೊತ್ತಿಲ್ಲ, ಅಷ್ಟಾಯಿತು. ಇವಾಗಂಥ ಪ್ರಾಬ್ಲಮ್ಸ್ 100ಕ್ಕೆ 1% ಬರ್ಬೋದು, ಬರೋದೇ ಇಲ್ಲ ಅಂತಲ್ಲ. ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೆ 100ಕ್ಕೆ 1%. ಶಾಪ್ ಇಟ್ಮೇಲೆ ನನಗೆ ಯಾರೂ ನನಗೆ ಈ ಬ್ಲೌಸೇ ಬೇಡ, ಇದು ಚೆನ್ನಾಗೇ ಇಲ್ಲ ಅಂತ ಹೇಳಿಲ್ಲ ಅನ್ಕೊತೀನಿ. ಈ ಥರ ನನ್ನ ಟೈಲರಿಂಗ್ ಜರ್ನಿಲಿ 1-2 ಹಳೆ ನೆನಪುಗಳು ಇದೆ. ಅಂದರೆ ಇದೆ, ತುಂಬ ಇರ್ತವೆ, ಅಂದರೆ ಇವೆರಡು ತುಂಬ ಹಳೇದಾದರೂ ತಲೆಯಲ್ಲಿ ಉಳಿದಿರೋ ಅಂಥ ನೆನಪುಗಳು, ಆ ಥರ ಹೇಳ್ಬೋದು. ನಾವು ಟೈಲರ್ ಕೆಲಸದಲ್ಲಿ ಮುಂದುವರಿಬೇಕು, ಇಲ್ಲ ಸ್ವಲ್ಪ ಸಕ್ಸಸ್ ಆಗಿ ಕೆಲಸ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಅಂತ ಅಂದರೆ, ಆಲ್ಮೋಸ್ಟ್ ಇಷ್ಟೇ ಚಳಿ ಇದ್ದರೂ ಅಷ್ಟೇ, ಏನೇ ಇದ್ದರೂ ಅಷ್ಟೇ, ಬೆಳಗಿನ ಜಾವ ಸ್ವಲ್ಪ ಬೇಗ ಎದ್ದೊಳ್ತೀನಿ. ಅಂಥ ಟೈಮಲ್ಲಿ ನಾನು ಸ್ಟಿಚ್ ಮಾಡೋದು ಇಲ್ಲ ಕಟಿಂಗ್ ಮಾಡೋದು, ಏನಾದರೂ ಮಿಸ್ಟೇಕ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅನ್ನೋಂಥ ಟೈಮಲ್ಲಿ ತುಂಬ ರಿಸ್ಕ್ ಇರೋ ಅಂಥ ಬ್ಲೌಸ್ಗಳನ್ನ ನಾನು ರೆಡಿ ಮಾಡೋ ಅಂಥ ಟೈಮ್ ಬಂದು ಬೆಳಗಿನ ಜಾವ. ಯಾರಾದರೂ ತುಂಬ ಅಕ್ಕ ಇದು ನಿನಗೆ ಎಷ್ಟೇ ಹೊಲಿದ್ರು ಇದು ಪ್ರಾಬ್ಲಮ್ ಇದೆ, ನನಗೆ ಇಷ್ಟೇ ಡಿಸೈನ್ ಬೇಕು ಅಂತ ಹೇಳಿ ಹೆವಿ ಡಿಸೈನು ಇಲ್ಲ ಕಟ್ ವರ್ಕು ಇಲ್ಲ ಅದು ಇದು ಅಂತ ಕೊಟ್ಟಂಥ ಟೈಮಲ್ಲಿ ನಾನು ಆಲ್ಮೋಸ್ಟ್ ಮೈಂಡು ಫ್ರೀ ಇರುತ್ತೆ. ಮತ್ತು ಬೆಳಗಿನ ಜಾವ ಯಾವುದೇ ಕಾರಣಕ್ಕೂ ನಮಗೆ ಡಿಸ್ಟರ್ಬ್ ಆಗಲ್ಲ ಅನ್ನೋ ಕಾರಣಕ್ಕೆ ನನ್ನ ಮೈಂಡೆಲ್ಲ ಫುಲ್ ಬಟ್ಟೆ. ಈಗ ಮಧ್ಯಾಹ್ನ ಆಯ್ತಿದ್ದಾಗೆ ಎಲ್ಲ ಬೇಜಾರಾಗಿ ಫೋನ್ ಯೂಸ್ ಮಾಡೋದು, ಇಲ್ಲ ಶಾಪಲ್ಲಿ ಬಂದವ್ರ ಜೊತೆ ಮಾತಾಡಿ ಸುಸ್ತಾಗಿರೋದು, ಈ ಥರ ಆಗಿರುತ್ತೆ. ಹಾಗಾಗಿ ನನಗೆ ಕಂಫರ್ಟ್ ಝೋನ್ ಸ್ವಲ್ಪ ಟಫ್ ಇರೋ ಅಂಥದ್ದನ್ನ ನಾನು ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ ಅದು ಮಾರ್ನಿಂಗ್ ಬೇಸಾಗಿರುತ್ತೆ. ನೀವು ಅಷ್ಟೇ ಆಲ್ಮೋಸ್ಟ್ ಬೆಳಗಿನ ಜಾವ, ನಾನು ನಿಜ ಹೇಳ್ಬೇಕಂದ್ರೆ ನಾನು ಬೆಳಗಿನ ಜಾವ ಎದ್ದು ಕೆಲಸ ಸ್ಟಾರ್ಟ್ ಮಾಡಿ 10 ಗಂಟೆ ಗಂಟ ಕೆಲಸ ಮಾಡೋದು ಒಂದೇ, ಇನ್ನು 10 ಗಂಟೆಯಿಂದ ಸಂಜೆವರೆಗೆ ಮಾಡೋದು, ನಾನು ಮಾಡಿದ ಕೆಲಸದಲ್ಲಿ ಅರ್ಧ ಮಾಡೋದು ಒಂದೇ ಆಗಿರುತ್ತೆ. ಹಾಗಾಗಿ ಬೆಳಗಿನ ಜಾವ ತುಂಬ ಚೆನ್ನಾಗಿ ನನಗೆ ಕೆಲಸ ಪರ್ಸ್ನಲಿ ಚೆನ್ನಾಗಾಗುತ್ತೆ. ಯಾವುದಾದ್ರು ಮದುವೆ ಆರ್ಡರ್ ಇದ್ದಾಗ ನಾನು ಶಾಪಲ್ಲಿ ಹೊಲಿಯೋದಕ್ಕಿಂತ ಮನೇಲೇ ಜಾಸ್ತಿ ಹೊಲಿತೀನಿ. ಅಂದರೆ ಅದು ರಿಸ್ಕ್ ಇರಲ್ಲ, ಮದುವೆ ಹೆಣ್ಣಿನ ಬಟ್ಟೆಗಳೆಲ್ಲ ಆರಾಮ್ಸೆ ಹೊಲ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಹೊಲ್ಬಿಡ್ತೀನಿ. ಈಗ ಅಂಗಡಿಗೆ ಹೋಗಿ ಹೊಲಿತಾ ಇದ್ದರೆ ಅಲ್ಲಿ ಯಾರಾದರೂ ಬರ್ತಿರ್ತಾರೆ, ಯಾವ ಊರ್ದು ಮದುವೆ ಹೆಣ್ಣು, ಅದು ಇದು ಡಿಸೈನ್ ಹಂಗೈತೆ, ಅವು ಯಾವ ತಲೆನೋವೇ ಇರಲ್ಲ. ಮನೇಲಿ ಹೊಲ್ಬಿಟ್ರೆ ವರ್ಕ್ ಇರೋ ಅಂಥದ್ದನ್ನ ಯಾರು ಏನೂ ಕೇಳಲ್ಲ. ಮತ್ತು ತಗೊಂಡೋಗಿ ಓವರ್ಲಾಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಮದುವೆ ಹೆಣ್ಣಿಗೆ ಬಂದಾಗ ಮನೇಲಾದರೂ ಸರಿ ಅಂಗಡಿಲಾದರೂ ಸರಿ ವೇರ್ ಮಾಡಿ ತೋರಿಸ್ಬಿಟ್ಟೆ ಕೊಡೋದು. ನಿಮಗಾಗಲೇ ಹೇಳಿದ್ದೀನಲ್ವ,
ನೀವೂ ಅಷ್ಟೇ ಒಂದು ಪುಟ್ಟ ಜಾಗ ಮಾಡ್ಕೊಳ್ಳಿ. ಶಾಪ್ ಇದ್ದರೆ ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ, ಒಬ್ಬರಷ್ಟೇ ನಿಲ್ಲಕ್ಕಾಗೋದು. ಆ ಥರ ಸ್ಕ್ರೀನ್ ಹಾಕ್ಕೊಂಡು ವೇರ್ ಮಾಡಿ ನೋಡಿಸ್ಬಿಟ್ಟೆ ಕಳಿಸ್ಬಿಡಿ. ಇನ್ನು ಮನೆಗೆ ಬಂದು ಈಗ ನೀವು ಬಿಗಿನರ್ಸ್ ಮನೇಲಿ ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ಆಲ್ಮೋಸ್ಟ್ ನಿಮ್ಮವು, ಅಮ್ಮನವು, ಚಿಕ್ಕಮ್ಮ, ಅಕ್ಕ, ತಂಗಿ ಈ ಥರ ಫ್ಯಾಮಿಲಿ ಬಟ್ಟೆನ ತುಂಬ ಸ್ಟಿಚ್ ಮಾಡಿ, ತುಂಬ ಅಂದರೆ ತುಂಬಾ ಸ್ಟಿಚ್ ಮಾಡಿ ನಂತರ ನಿಮ್ಮದನ್ನ ಸ್ಟಿಚ್ ಮಾಡಿ ಎಲ್ಲ ಆದಮೇಲೆ ಕಸ್ಟಮರ್ದ ಸ್ಟಿಚ್ ಮಾಡಿ. ನಮ್ಮವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೂ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ, ಬಟ್ ಹೇಳ್ತಾರೆ ಅವರು ಇಂಥ ಪ್ರಾಬ್ಲಮ್ ಇದೆ ಅಂತ. ಆಗ ನೀವು ತಿದ್ಕೊಂಡಿರ್ತೀರ. ಕಸ್ಟಮರ್ದನ್ನ ಸ್ಟಿಚ್ ಮಾಡಿದಾಗ ಏನೇ ಪ್ರಾಬ್ಲಮ್ ಆದರೂ ರೆಡಿ ಮಾಡಿಕೊಡುವಷ್ಟು ಮೈಂಡ್ ಸೆಟ್ಟಿಗೆ ಬಂದಿರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ನೀವು ಬಿಗಿನರ್ಸ್ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಮೌಂಟನ್ನ ನೋಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿಯವ್ರಿಗೆ ಟೈಮ್ನ ಕೊಡಿ, ಅವರಿಗೆ ಬಟ್ಟೆನ ಸ್ಟಿಚ್ ಮಾಡಿಕೊಡಿ. ನಂತರ ದುಡಿಯೋದು ಇದ್ದಿದ್ದೇನೆ. ಅಂತೂ ಇಂತೂ ನಿಮಗೆ ಸ್ಟೋರಿ ಹೇಳ್ತಾ ಒಂದು ಬ್ಲೌಸ್ ಅಂತೂ ಫುಲ್ ಫಿನಿಶ್ ಆಗಂಗೆ ಬಂತು. ಯಾರೇ ಬಿಗಿನರ್ಸ್ ಆದರೂ ಟೈಲರಿಂಗ್ ಬಿಡಬೇಡಿ ಅಂತ ಈ ಮೂಲಕ ಹೇಳ್ಬೋದು ನಾನು. ಅಷ್ಟು ಬಿಟ್ಟರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಖಂಡಿತ ಎಲ್ಲ ಕುಗ್ಸೋ ಪ್ರಯತ್ನ ಮಾಡಿದ್ರು ನಾವು ಅವರಿಗಾಗೆ ಟೈಲರಿಂಗ್ ಕಲಿಯಲ್ಲ. ಇನ್ನು ಬೇರೆಯವರು ಬರ್ತಾರೆ, ಅವರೊಬ್ಬರು ಒಪಿನಿಯನ್ ತಿಳಿದು ನಾವು ಟೈಲರಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಟೈಲರಿಂಗಲ್ಲಿ ತಿದ್ಕೊಳ್ಳೋದು ಖಂಡಿತ ಮಿಸ್ಟೇಕ್ ಮಾಡಿದಾಗ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತ ಹೇಳಿ ನಂಗೆ ಟೈಲರ್ ಕೆಲಸ ಬೇಡ ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಈ ಮೂಲಕ ಹೇಳ್ತಾ ಈ ಟಾಪಿಕ್ನ ಇಲ್ಲಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಟಾಪಿಕ್ ಬಂದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಿ. ಎಷ್ಟು ಈಸಿ ಇದೆ ಅಂತಂದರೆ ಲೈನಿಂಗ್ ಬ್ಲೌಸು ನಾನು ಪೈಪಿಂಗ್ ಮಾಡಲ್ಲ, ಬರೀ ಪಲ್ಟಾಯಿಸ್ತೀನಿ. ಸೊ ಹಾಗಾಗಿ ಅರ್ಧ ಗಂಟೆನೇ ಸಾಕು. ಆದರೆ ವೀಡಿಯೋಗೆ ಫೋನ್ ಹಾಕಿ ಮತ್ತು ಕಟಿಂಗ್ ಮಾಡ್ಕೊಂಡೆಲ್ಲ ಮಾಡಿರೋದ್ರಿಂದ ಇನ್ನೊಂದು 1/2 hour ಎಕ್ಸ್ಟ್ರಾ ತಗೊಂಡಿದೆ ಅಷ್ಟೇ. ಎಷ್ಟು ಬೇಗನಾದ್ರೂ ಸ್ಟಿಚ್ ಮಾಡ್ಬೋದು. ಆದರೂ ನನಗೆ ಏನಕ್ಕೂ ಗೊತ್ತಿಲ್ಲ, ಇತ್ತೀಚೆಗೆ ಸ್ವಲ್ಪ ಸೋಂಬೇರಿತನ ನನಗೂ ಜಾಸ್ತಿ ಆಗಿದೆ. ಅದನ್ನಂತೂ ಯಾಕೆ ಅಂತನ ಮುಂಚೆ ಆದರೆ ದಿನಕ್ಕೆ ಇಷ್ಟೇ ಬ್ಲೌಸು ಅಂತ ಇದು ಮಾಡ್ತಾಯಿದ್ದೆ. ಈಗ ಆ ಬ್ಲೌಸಲ್ಲಿ 1-2 ಬ್ಲೌಸ್ ಕಡಿಮೆ ಮಾಡಿದ್ದೀನಿ. ಹಂಗಾಗಿ ಹಂಗನ್ಸುತ್ತೆ. ಹಂಗೆ ಮಾಡಲಿಕ್ಕೂ ಕಾರಣ ಮನೇಲೆಲ್ಲ ಕೆಲಸ ನಮ್ಮದೇ ಆಗಿರುತ್ತೆ. ನಮ್ಮ ಮನೇಲಿ ನಮ್ಮ ಅತ್ತೆಮ್ಮ ಇಲ್ಲ, ನಮ್ಮ ಮನೆಯವರು, ನಾನು, ನನ್ನ ಮಕ್ಕಳು ಅಷ್ಟೇ 4 ಜನ ಇರೋದ್ರಿಂದ ಅಡುಗೆ ತಿಂಡಿ ಪಾತ್ರೆ ಎಲ್ಲ ಕೆಲಸ ನನ್ನದೇ. ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಅವರು ಏನು ಕೆಲಸ ಮಾಡಿಕೊಡಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ. ಮನೆಗೆ ಬಂದರೂ ಕೆಲಸ, ಅಂಗಡಿಗೆ ಹೋದರೂ ಕೆಲಸ. ಅದರೊಳಗೆ ನಾನು ಯೂಟ್ಯೂಬ್ ಮಾಡ್ತೀನಂತ ಹೇಳಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ನಿಮಗೆ ಸ್ವಲ್ಪ ಮೋಟಿವೇಶನ್ ಆಗಿರ್ಬೋದು ಅಂತ ಅಂದ್ಕೋತೀನಿ. ನನ್ನ ಟೈಲರಿಂಗ್ ಶಾಪ್ನ ತೋರಿಸ್ತೀನಿ. ಅಂದರೆ ಯಾವಾಗ ಸ್ವಲ್ಪ ಕಡಿಮೆ ಬಟ್ಟೆ ಇರುತ್ತಲ್ವ, ಈ ಧನುರ್ಮಾಸದಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಫುಲ್ ಟೈಮ್ ಕೊಟ್ಟು ಯೂಟ್ಯೂಬ್ಗೆ 1-2 ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ರೀತಿ ಅಂದರೆ ಥ್ರೆಡ್ ಪೈಪಿಂಗ್ ಆಗಿರ್ಬೋದು, ತುಂಬ ಈಸಿ ಮೆಥಡಲ್ಲಿ. ಈಗ ನಾನು ಸ್ವಲ್ಪ ಪೈಪಿಂಗ್ಗಳ್ನ ಕೇಳೋ ಅಂಥವ್ರಿಗೆ ಈಸಿ ಮೆಥಡಲ್ಲಿ ಮಾಡಿಕೊಡ್ತೀನಲ್ವ, ಅದನ್ನು ನಿಮಗೆ ತೋರಿಸಿದ್ರೆ ಈಸಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಲೇಸ್ ಡಿಸೈನ್ ಆಗಿರ್ಬೋದು, ಸಿಂಪಲ್ ಬ್ಲೌಸ್ ಡಿಸೈನ್ ಆಗಿರ್ಬೋದು, ಆ ರೀತಿ ಎಲ್ಲ ತೋರಿಸ್ಬೇಕು. ಅಂದರೆ ನನ್ನ ಹತ್ರ ಇನ್ನೊಂದು ಸ್ಟ್ಯಾಂಡ್ ನಾನು ಬುಕ್ ಮಾಡಿದ್ದೆ, ಮಿಷಿನ್ಗೆ ಹಾಕಿ ನಟ್ಟಾಕಿ ವೀಡಿಯೋ ಮಾಡೋ ಥರದ್ದು. ಅದು ಬಂದು ಮೀಶೋದಲ್ಲಿ ಖಾಲಿ ಬಾಕ್ಸ್ ಬಂದಿತ್ತು, ಅದರೊಳಗೆ ಐಟಮ್ ಬಂದಿರಲಿಲ್ಲ. ಹಂಗಾಗಿ ರಿಟರ್ನ್ ಅಮೌಂಟ್ ಹಾಕಿದ್ರು ನಾವು ಬಾಕ್ಸ್ನ ಇದು ಮಾಡಿದ್ದಕ್ಕೆ. ಅದನ್ನು ಬುಕ್ ಮಾಡಿ ಕೊಡ್ತಿಲ್ಲ ನಮ್ಮ ಮನೆಯವರು. ಅದನ್ನೇನಾದರೂ ಬುಕ್ ಮಾಡಿದಾಗ ಅದು ಬಂದಿದ್ದರೆ ಆಲ್ಮೋಸ್ಟ್ ಸ್ಟಿಚ್ ಮಾಡಬೇಕಿದ್ರೆ ಫೋನ್ ಅದಕ್ಕೆ ಫಿಕ್ಸ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೆ. ಇವಾಗಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋ ಕಾರಣ ಅವರಿಗೆಲ್ಲ ಪ್ರೆಸರ್ ಕೊಡೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಅವಳು ಬೆಳಗಿನ ಜಾವ ಎದ್ದು ಬಟ್ಟೆ ಹೊಲಿಬೇಕಿದ್ರೆ ವೀಡಿಯೋ ಮಾಡ್ತೀನಿ ಏಳಿಸಿ ಅಮ್ಮ ಅಂತ ಹೇಳ್ತಾಳೆ. ಆದರೆ ಅಷ್ಟೊತ್ತಿಗೆ ಏಳ್ಸೋ ಕಾರಣ ಸ್ಕೂಲಲ್ಲಿ ನಿದ್ದೆ ಬರ್ಬೋದು ಅವರಿಗೆ ಅನ್ನೋ ಕಾರಣಕ್ಕೆ ಅವಳನ್ನು ಏಳಿಸ್ತಿಲ್ಲ ಅಷ್ಟೇ. ಇನ್ನು ಅವರಿಗೆ ಶನಿವಾರನೂ ಸಹ ಕ್ಲಾಸ್ ಇರುತ್ತೆ, ಭಾನುವಾರ ಒಂದೇ ದಿನ.
ಇನ್ನು ಒಂದು ವೀಡಿಯೋ ಮಾಡ್ತೀವಂತ ಅಂದರೆ ತುಂಬ ಟೈಮ್ ಅಲ್ಲೇ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಫ್ರೀ ಬಿಟ್ಬಿಡ್ತೀನಿ. ಮತ್ತು ನಾನು ಫ್ರೀ ಬಿಟ್ರು ಸ್ಕೂಲ್ ಫ್ರೀ ಬಿಟ್ಟಿರಲ್ಲ ಅವ್ರನ್ನ, ತುಂಬ ಹೋಮ್ವರ್ಕಲ್ಲಿ ಹಿಡ್ದಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಸ್ವಲ್ಪ ಟಿ ವಿ ನೋಡ್ಕೊಂಡು ತಲೆಗೆ ಎಣ್ಣೆ ಗಿಣ್ಣೆ ಹಾಕ್ಕೊಂಡು ಕೂತ್ಕೊಂಡ್ರೆ ಆವತ್ತಿನ ದಿನ ಅವ್ರದ್ದಂತೂ ಮಕ್ಕಳು ದಿನ ಕಳೆದೋಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸಾಧ್ಯ ಆದಷ್ಟು ಮುಂದಿನ ದಿನಗಳಲ್ಲಿ ಧನುರ್ಮಾಸ ಈಗ ಮದುವೆ ಸೀಸನ್ 15ನೇ ತಾರೀಕುವರೆಗೆ ಮದುವೆ ಬಟ್ಟೆ ಮದುವೆ ಆರ್ಡ್ರುಗಳು ತುಂಬ ಇದೆ. ಯಾವುದಾದ್ರೂ ಡಿಸೈನ್ಸ್ ನಿಮಗೆ ಇಷ್ಟ ಆಗೋ ಥರ ನನಗೆ ವೀಡಿಯೋ ಮಾಡಿ ಹಾಕೋಷ್ಟು ಟೈಮ್ ಇದ್ದರೆ ಖಂಡಿತ ಅದನ್ನು ಹಾಕ್ತೀನಿ. ನೀವು ಯಾರೇ ಬಿಗಿನರ್ಸ್ ಆದ್ರೂ ತಿಂಗಳಿಗಿಷ್ಟು ಅಂತ ಆಲ್ಮೋಸ್ಟ್ ದುಡಿಬೋದು. ಅಷ್ಟನ್ನು ದುಡಿಯೋ ಆಸೆ ನಿಮಗೆ ಇದ್ದರೆ ಇವತ್ತು ನೀವು ಬಿಗಿನರ್ಸ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿಗೆ ಸ್ಟಿಚ್ ಮಾಡಿಕೊಡಿ. ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ, ತಂಗಿಯರಿಗೆಲ್ಲ ಸ್ಟಿಚ್ ಮಾಡಿಕೊಡಿ ಫ್ರೀಯಾಗಿ. ಮುಂದಿನ ದಿನಗಳಲ್ಲಿ ಅವ್ರಿಗೇನು ಸ್ಟಿಚ್ ಮಾಡಿರ್ತೀರಲ್ಲ ಅದ್ರ 10 ಪಟ್ಟು ಕಸ್ಟಮರ್ ಕಡೆಯಿಂದ ಅಮೌಂಟ್ ನಿಮಗೆ ಬರುತ್ತೆ. ಆದರೆ ಸ್ಟಾರ್ಟಿಂಗೇ ಫ್ರೀಯಾಗಿ ಸ್ಟಿಚ್ ಮಾಡಬೇಕಾ, ವೇಸ್ಟೇಜ್ ಸ್ಟಿಚ್ಚಾ ಅನ್ನೋ ಥರ ಫೀಲಲ್ಲಿ ನೀವು ಯಾವುದೇ ಕಾರಣಕ್ಕೂ ನೋಡಬೇಡಿ. ನಾನು ಸ್ಟಾರ್ಟಿಂಗ್ ಸ್ಟಿಚ್ ಮಾಡಬೇಕಿದ್ರೆ ನಮ್ಮಮ್ಮಂಗೆ, ಆಂಟಿಗೆ, ಅಕ್ಕನಿಗೆ ತುಂಬ ಅಂದರೆ ತುಂಬ ಬ್ಲೌಸ್ಗಳ್ನ ಹೊಲಿದು ಕೊಟ್ಟಿದ್ದೀನಿ. ಕೊಟ್ಟಂಥ ಟೈಮಲ್ಲಿ ತುಂಬ ಅಂದರೆ ತುಂಬ ಆಲ್ಟ್ರೇಷನ್ನು ಬಂದಿದೆ. ಆದರೆ ಅವರು ನಮ್ಮವರಾಗಿದ್ದ ಕಾರಣ ಏನೇ ಆಲ್ಟ್ರೇಷನ್ ಬಂದರೂ ಅದು ನೋಟೆಟಲ್ ಅವರಿಗದು ಪ್ರಾಬ್ಲಮ್ಮೇ ಅಲ್ಲ, ಪರವಾಗಿಲ್ಲ ಇನ್ನು ಹೊಲಿತಗೋ. ಆದರೆ ಇವಾಗ ಅವರು 3 ಜನ ಏನಾದರೂ ನನಗೆ ಕೊಟ್ಟರೆ ಎಲ್ಲ ಕೊಡ್ತಾರೆ. ಅಮ್ಮನೂ ಕೊಡ್ತಾರೆ, ಆಂಟಿನೂ ಕೊಡ್ತಾರೆ, ಅಕ್ಕನೂ ಕೊಡ್ತಾಳೆ. ಆದರೆ ಇವಾಗ ಬೇಗ ಬಟ್ಟೆನ ನಾನು ಅವ್ರಿಗೆ ಕೊಡಲ್ಲ. ಯಾಕಂತಂದರೆ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ಅವ್ರಿಗೆ ಗೊತ್ತು. ಹಂಗಾಗಿ ವೆಯ್ಟ್ ಮಾಡ್ತಾರೆ. ಎಮರ್ಜೆನ್ಸಿ ಏನಾದರೂ ಫಂಕ್ಷನ್ ಇತ್ತು ಹಾಗೆ ಹೀಗೆ ಅಂತ ಅಂದರೆ ಸ್ಟಿಚ್ ಮಾಡಿಕೊಡ್ತೀನಿ. ಅದರಲ್ಲೂ ನಮ್ಮ ಅಮ್ಮಂಗೆ ಸ್ಟಾರ್ಟಿಂಗ್ ನಾನು ಕಲಿಬೇಕಿದ್ರೆ ತುಂಬ ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ. ಆದರೆ ಇವಾಗ ತುಂಬ ಬ್ಯುಸಿ ಇರೋ ಕಾರಣ ಅಮ್ಮನೇ ಪರವಾಗಿಲ್ಲ ಬಿಡು ಬೇರೆದು ಹಾಕೊಂಡ್ರಾಯ್ತು, ನಿಮ್ಮ ಕಸ್ಟಮರ್ದೇ ಹೊಲಿ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಬ್ಯುಸಿ ಆಯ್ತೀವಿ. ಆದರೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಖಂಡಿತ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ಆಮೇಲೆ ಬಟ್ಟೆ ಪೀಸ್ ವೇಸ್ಟ್ ಆದರೂ ಪರವಾಗಿಲ್ಲ, ನಿಮ್ಮ ಕೈಯಿಂದನೇ ದುಡ್ಡು ಹಾಕಿ ತಗೊಬಂದು ನಿಮ್ಮ ಫ್ಯಾಮಿಲಿಗೆ ಹೊಲಿದು ಕೊಡಿ, ನೀವು ಹೊಲಿದು ಹಾಕ್ಕೊಳ್ಳಿ. ಓಕೆನಾ? ನನ್ನ ಟೈಲರಿಂಗ್ ವೃತ್ತಿಲಿ ನಿಮಗೇನಾದರೂ ಸ್ವಲ್ಪ ಮೋಟಿವೇಶನ್ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು, ನಿಮ್ಮ ಒಂದು ಲೈಕ್ ಆಗಿರ್ಬೋದು ನಮಗೆ ಅಮೂಲ್ಯ ಅಂತಲೇ ಹೇಳ್ಬೋದು. ಇಷ್ಟು ಬ್ಯುಸಿಲೂ ಏನೋ ಈಗ ಒಂದು 1/2 hour ಇರುತ್ತೆ ಅಂದರೆ ವಾಯ್ಸ್ ಕೊಡೋದು, ನಾನು ಅದನ್ನು ಎಡಿಟ್ ಮಾಡೋಷ್ಟು ಚಿಕ್ಕದು ಮಾಡಿರ್ತೀವಿ. ತುಂಬ ಟೈಮ್ನ ತಗೊಂಡಿರ್ತೀವಿ. ಯಾವ ಟಾಪಿಕ್ ಬಗ್ಗೆ ಹೇಳಬೇಕಂತ ಹೇಳಿ ಆಗಿರಲಿ ಆ ಥರ ತಗೊಂಡಿರ್ತೀವಿ. ತಿಂಗಳು ಅರ್ನಿಂಗ್ಸ್ ಬಗ್ಗೆ ಒಬ್ಬರು ಕೇಳಿದರು. ತಿಂಗಳು ಅರ್ನಿಂಗ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ನಮ್ಮ ಕಮಿಟ್ಮೆಂಟ್ಸ್ ಏನಿರುತ್ತೆ ಅದಕ್ಕೆಲ್ಲ ನಾವು ದುಡ್ಡನ್ನ ಹಾಕ್ಬೋದು. ಅಷ್ಟನ್ನು ನಾನು ದುಡಿತೀನಿ. ಅಂದರೆ ಚೀಟಿ ಆಗಿರ್ಬೋದು ಆ ಥರ ಎಲ್ಲ ಚೀಟಿಗೆ ಅಮೌಂಟ್ ಕಟ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋ ಯಾವಾಗಲಾದ್ರೂ ಹಾಕ್ತೀನಿ.